ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಕಾಯ್ತಾ ಇದ್ರಿ, ಸೊ ಕಾಯುವಂತಹ ಒಂದು ಎಲ್ಲ ಲಕ್ಷಣಗಳು ಹೋಗಿವೆ. ಯಾಕಂತಂದರೆ ಕೇಳಿದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ BSc ನರ್ಸಿಂಗ್ ಸೀಟ್ ಮೆಟ್ರಿಕ್ಸು ಮತ್ತು ಫೀ ಸ್ಟ್ರಕ್ಚರನ್ನು ಅಪ್ಡೇಟ್ ಮಾಡಿರುವಂಥದ್ದು. ಸೊ ನಿಮ್ಮ ಒಂದು ಕಾಸ್ಟಲ್ಲಿ ಮತ್ತು GM ಒಳಗಡೆ ಸೀಟ್ಗಳನ್ನು ನೋಡ್ಕೊಳ್ರಿ. ಅದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಫೀ ಸ್ಟ್ರಕ್ಚರ್ ಏನಿದೆ ಸೊ ಅನ್ನೋದು ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀವಿ 2025 BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೋಸ್ಕರ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿರುವಂಥದ್ದು. ಇದು ಸರ್ಕಾರದಿಂದ ಒಂದು ನಿಗದಿಯಾಗಿರುವಂಥ 2025 ಫೀ ಸ್ಟ್ರಕ್ಚರ್. ಸೊ ನೀವು ಗೌರ್ಮೆಂಟ್ ಸೀಟ್ ತೊಗೊಂಡು ಗೌರ್ಮೆಂಟ್ ಕಾಲೇಜಿಗೆ ಹೋದರೆ ಅಲ್ಲಿ 10,000 ರೂಪಾಯಿ ಫೀಸ್ ಇರುತ್ತೆ. ಅದಕ್ಕೆ GG ಅಂತ ಕರಿತೀವಿ. 10,000 ರೂಪಾಯಿ ಫೀಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಗೌರ್ಮೆಂಟ್ ಸೀಟಿಂದ ಪ್ರೈವೇಟ್ ಕಾಲೇಜಿಗೆ ಹೋದರೆ ಅಂದರೆ 20% ಸೀಟ್ಗಳು ಮಾತ್ರ, ಅದ್ರಲ್ಲಿ 10,000 ಫೀಸ್ ಇರುತ್ತೆ. ಅದಕ್ಕೆ ನಾವು GG ಅಂತ ಕರಿತೀವಿ. 10,000 ಫೀಸು ಕೂಡ ಅಂದರೆ ಪ್ರೈವೇಟ್ ಇಡೀ ಕರ್ನಾಟಕದ ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ, ಇಡೀ ಕರ್ನಾಟಕದ್ದು ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ನಿಮಗೆ ಸೊ ಎಷ್ಟಪ್ಪ ಅಂತಂದರೆ 10,000 ರೂಪಾಯಿ ಫೀಸಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಅದೇ ಒಂದು ಗೌರ್ಮೆಂಟ್ ವತಿಯಿಂದ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದರೆ 1,00,000 ರೂಪಾಯಿ ಫೀಸ್ ಇದೆ. ಕರ್ನಾಟಕದವ್ರು 1,00,000. ಸೊ ಆಮೇಲೆ ಅದರ್ ಸ್ಟೇಟ್ನವರಿಗೆ 1,40,000 ರೂಪಾಯಿ ಫೀಸ್ ಇದೆ. ಸೊ ಇದು ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಹೋಗ್ತೇನೆಂದರೆ ಮ್ಯಾನೇಜ್ಮೆಂಟ್ ಸೀಟಿಗೆ ನೀವು ಹೋಗ್ತೀನಿ ಅಂದರೆ ನೆನಪಿಟ್ಕೊರಿ 1,00,000 ಮತ್ತು 1,40,000 ರೂಪಾಯಿ, 1,00,000 ಫೀಸ್ ಇದೆ. ಇಲ್ಪ ನನಗೆ GG ಒಳಗಡೆ ಬೇಕು ಅಂದರೆ 10,000 ರೂಪಾಯಿ ಫೀಸು ಕೂಡ ಇದೆ. ಇದು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿ ಬಿಟ್ಟಿರುವಂಥದ್ದು. ನೀವು ಹೇಗೆ ಚಾಯ್ಸ್ ಮಾಡ್ಕೊತೀರಿ. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡೋಕೆ ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಅಲ್ಲಿ ಗೌರ್ಮೆಂಟ್ GG ಅಂತ ಆಪ್ಷನ್ ಇರುತ್ತೆ. GG ಮತ್ತು GP ಅಂತ ಇರುತ್ತೆ. GG ಅಂತ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಇಡೀ ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎಲ್ಲ ಕಾಲೇಜುಗಳು ಬರ್ತವೆ. GP ಅಂತ ಮಾಡ್ಕೊಂಡ್ರೆ ಓನ್ಲಿ ಪ್ರೈವೇಟ್ ಕಾಲೇಜುಗಳು ಮಾತ್ರ ಬರ್ತವೆ. ಅದು 1,00,000 ರೂಪಾಯಿ ಫೀಸಿಗೆ ಬರುತ್ತೆ. ಇದು ಫೀ ಸ್ಟ್ರಕ್ಚರ್ಸ್.